ಕೋಟ್ಯಾಂತರ ರೂಪಾಯಿ ಚಿನ್ನದ ಸ್ಮಗ್ಲಿಂಗ್ ಕೇಸ್ನಲ್ಲಿ ಡಿಆರ್ಐ ಟೀಮ್ಗೆ ಮಹತ್ವದ ಸುಳಿವು ಸಿಕ್ಕಿದೆಯಂತೆ. ಅಲ್ಲದೆ ತಮ್ಮ ಬುಡಕ್ಕೆ ಕೇಸ್ ಬರ್ತಾ ಇರುವ ಕಾರಣ ಮಿನಿಸ್ಟರ್ಸ್ ಅಲರ್ಟ್ ಆಗಿದ್ದಾರೆ. ಅದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ತೀವ್ರಗೊಂಡ ತನಿಖೆ. ಪ್ರೋಟೋಕಾಲ್ ಮಿಸ್ಯೂಸ್ಗೆ ಸಿಕ್ತು ಸಾಕ್ಷ್ಯ. ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಕ್ಕಿ ನರಳಾಡ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಪ್ರಕರಣದಲ್ಲಿ ತಿರುವು ಸಿಕ್ತಿದೆ. 3 ಸಂಸ್ಥೆಗಳ ತನಿಖೆಗೆ ಬಂಗಾರಿ ಜಾಲ ತಲ್ಲಣಗೊಂಡಿತ್ತು. ಇದೀಗ ಏರ್ಪೋರ್ಟ್ನಲ್ಲಿ ಶಿಷ್ಟಾಚಾರ ಉಲ್ಲಂಘನೆಯಾಗಿರುವುದಕ್ಕೆ ಸಾಕ್ಷ್ಯ ಸಿಕ್ಕಿದೆಯಂತೆ. ರನ್ಯಾ ರಾಕೆಟ್ ಜಾಲದ ಹಿಂದೆ ಬಿದ್ದಿರುವ ಡಿಆರ್ಐ ಮತ್ತು ಕಸ್ಟಮ್ಸ್ ಅಧಿಕಾರಿಗಳಿಗೆ ಏರ್ಪೋರ್ಟ್ ಸಿಬ್ಬಂದಿಗೆ ಪ್ರಭಾವಿ ವ್ಯಕ್ತಿಯೊಬ್ಬರು ಕರೆ ಮಾಡಿದ್ರು ಎಂಬ ವದಂತಿಗೆ ಪುರಾವೆ ಸಿಕ್ಕಿದೆ. ರನ್ಯಾ ಚಿನ್ನ ತಂದು ತಗ್ಲಾಕಿಕೊಳ್ತಿದ್ದಂತೆ ಆ ಪ್ರಭಾವಿ ಏರ್ಪೋರ್ಟ್ ಸಿಬ್ಬಂದಿಗೆ ಕರೆ ಮಾಡಿ ಮಾತನಾಡಿದ್ದಾರಂತೆ. ಏರ್ಪೋರ್ಟ್ ಸಿಬ್ಬಂದಿಗೆ ಕರೆ ಮಾಡಿದ್ಯಾರು? ಹಿರಿಯ ಅಧಿಕಾರಿಗಳಿಂದ ಬಂದಿದ್ಯಾ ಕಾಲ್? ರನ್ಯಾ ಬಂಧನವಾಗ್ತಾ ಇದ್ದಂತೆ ಆ ಪ್ರಭಾವಿ ಏರ್ಪೋರ್ಟ್ ಸಿಬ್ಬಂದಿಗೆ ವಾಟ್ಸ್ಆಪ್ ಕಾಲ್ ಮಾಡಿದ್ದಾರೆ. ಅದು ನಟಿ ಸಂಬಂಧಿಕರಿಂದಲೇ ಕರೆ ಬಂದಿದೆ ಎನ್ನಲಾಗಿದೆ. ಆತ ಹಿರಿಯ ಅಧಿಕಾರಿ ಎನ್ನಲಾಗಿದೆ. ಅವರ ಕರೆ ಬರ್ತಾ ಇದ್ದಂತೆ ಏರ್ಪೋರ್ಟ್ ಸಿಬ್ಬಂದಿ ಬಸವರಾಜ್ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದಾರೆ. ಕಸ್ಟಮ್ಸ್ ಅಧಿಕಾರಿಗಳು ಮೊಬೈಲ್ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸುತ್ತಿದ್ದಂತೆ ಈ ವಿಷಯ ಬೆಳಕಿಗೆ ಬಂದಿದೆ. ಏರ್ಪೋರ್ಟ್ ಸಿಬ್ಬಂದಿ ಮೊಬೈಲ್ ಪರಿಶೀಲನೆ ವೇಳೆ ಆ ವಾಟ್ಸ್ಆಪ್ ಕಾಲ್ ಬಂದಿದ್ದು ಗೊತ್ತಾಗಿದ್ದು ಇದೀಗ ನೂರಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಸದ್ಯ ತನಿಖಾ ತಂಡಗಳು ಆ ಒಂದು ವಾಟ್ಸ್ಆಪ್ ಕಾಲ್ ರಹಸ್ಯದ ಹಿಂದೆ ಬಿದ್ದಿದ್ದಾರೆ. ಆ ಪ್ರಭಾವಿ ಸಚಿವರಿಗೆ ಶುರುವಾಯಿತು ನಡುಕ. ಚಿನ್ನದ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಡಿಆರ್ಐ ಜೋರಾಗಿದೆ. ಈ ಮಧ್ಯೆ ಇಡಿ ಮತ್ತು ಸಿಬಿಐ ಎಂಟ್ರಿ ಕೊಟ್ಟಿವೆ. ಹೀಗಾಗಿ ಪ್ರಭಾವಿ ಸಚಿವರಿಗೆ ನಡುಕ ಉಂಟಾಗಿದೆಯಂತೆ. ಆ ಕಾರಣಕ್ಕೆ ನಮ್ಮ ಬಗ್ಗೆ ಡಿಆರ್ಐಗೆ ಮಾಹಿತಿ ನೀಡಿದವರು ಯಾರು ಎಂಬ ಪತ್ತೆಗೆ ಮುಂದಾಗಿದ್ದಾರಂತೆ. ಡಿಆರ್ಐಗೆ ಖಚಿತ ಮಾಹಿತಿ ನೀಡಿದ ಆ ವ್ಯಕ್ತಿ ಯಾರು? ಅವರ ಹಿಂದೆ ರಾಜಕೀಯ ಸುಳಿ ಇದೆಯಾ ಎಂದು ಚೆಕ್ ಮಾಡಿಸುತ್ತಿದ್ದಾರಂತೆ ಆ ಪ್ರಭಾವಿ ಸಚಿವರುಗಳು. ಜೊತೆಗೆ ಇದರ ಹಿಂದೆ ಬೇರೆ ಏನಾದರೂ ಷಡ್ಯಂತ್ರ ಇದೆಯಾ ಎಂಬ ಅನುಮಾನ ಸದ್ಯ ಆ ಮಿನಿಸ್ಟರ್ಸ್ಗೆ ಇದೆಯಂತೆ. ಗೋಲ್ಡ್ ಸ್ಮಗ್ಲಿಂಗಿಗೆ ಈ ರೀತಿ ಅನ್ಯಾಯ ನಡೀತಾ ಇದೆ. ಇದಕ್ಕೆ ಸರ್ಕಾರದವರು ಇಬ್ಬರು ಸಚಿವರು ಕೂಡ ಬೆಂಬಲ ಇದೆ ಅಂತ ಹೇಳ್ತಾರೆ. ಹೌದು, ಇಬ್ಬರ ಬಗ್ಗೆ ನಿಮ್ಮ ಮಾಹಿತಿ ಇದೆ? ಈ ಮಾಹಿತಿ ನಮ್ಗೇನು ಮಾತಾಡ ಸಚಿವರೇ ನೋಡ್ರಿ. ಈಗ ನಾಳೆ ನಾವು ಸದಂತ ಹೇಳ್ತೀವಿ ಯಾರ್ಯಾರು ಅದಾರ ಆ ರನ್ಯಾನ್ ಜೋಡ ಯಾರ್ಯಾರ್ದು ಸಂಬಂಧ ಅದಾವು, ಆಕೆಗೆ ಏನೇನು ಸೆಕ್ಯೂರಿಟಿ ಕೊಟ್ಟರೆ ಎಲ್ಲಾನು ಮಾಹಿತಿ ತಗೊಂಡಿದ್ವಿ. ಗೋಲ್ಡ್ ಎಲ್ಲಿ ತಂದ್ರು. ಹೀಗಾಗಿ ಯಾರು ಮಾಹಿತಿ ನೀಡಿದ್ರು, ಇದರ ಹಿಂದೆ ಯಾರಿದ್ದಾರೆ ಎಂದು ತಮ್ಮದೇ ವಲಯದಿಂದ ಮಾಹಿತಿ ಕಲೆ ಹಾಕುತ್ತಿದ್ದಾರಂತೆ. ಮಾದೇಶ್ ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕೋಟ್ಯಾಂತರ ರೂಪಾಯಿ ಚಿನ್ನದ ಸ್ಮಗ್ಲಿಂಗ್ ಕೇಸ್ನಲ್ಲಿ ಡಿಆರ್ಐ ಟೀಮ್ಗೆ ಮಹತ್ವದ ಸುಳಿವು ಸಿಕ್ಕಿದೆಯಂತೆ. ಅಲ್ಲದೆ ತಮ್ಮ ಬುಡಕ್ಕೆ ಕೇಸ್ ಬರ್ತಾ ಇರುವ ಕಾರಣ ಮಿನಿಸ್ಟರ್ಸ್ ಅಲರ್ಟ್ ಆಗಿದ್ದಾರೆ. ಅದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ತೀವ್ರಗೊಂಡ ತನಿಖೆ. ಪ್ರೋಟೋಕಾಲ್ ಮಿಸ್ಯೂಸ್ಗೆ ಸಿಕ್ತು ಸಾಕ್ಷ್ಯ. ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಕ್ಕಿ ನರಳಾಡ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಪ್ರಕರಣದಲ್ಲಿ ತಿರುವು ಸಿಕ್ತಿದೆ. 3 ಸಂಸ್ಥೆಗಳ ತನಿಖೆಗೆ ಬಂಗಾರಿ ಜಾಲ ತಲ್ಲಣಗೊಂಡಿತ್ತು. ಇದೀಗ ಏರ್ಪೋರ್ಟ್ನಲ್ಲಿ ಶಿಷ್ಟಾಚಾರ ಉಲ್ಲಂಘನೆಯಾಗಿರುವುದಕ್ಕೆ ಸಾಕ್ಷ್ಯ ಸಿಕ್ಕಿದೆಯಂತೆ. ರನ್ಯಾ ರಾಕೆಟ್ ಜಾಲದ ಹಿಂದೆ ಬಿದ್ದಿರುವ ಡಿಆರ್ಐ ಮತ್ತು ಕಸ್ಟಮ್ಸ್ ಅಧಿಕಾರಿಗಳಿಗೆ ಏರ್ಪೋರ್ಟ್ ಸಿಬ್ಬಂದಿಗೆ ಪ್ರಭಾವಿ ವ್ಯಕ್ತಿಯೊಬ್ಬರು ಕರೆ ಮಾಡಿದ್ರು ಎಂಬ ವದಂತಿಗೆ ಪುರಾವೆ ಸಿಕ್ಕಿದೆ. ರನ್ಯಾ ಚಿನ್ನ ತಂದು ತಗ್ಲಾಕಿಕೊಳ್ತಿದ್ದಂತೆ ಆ ಪ್ರಭಾವಿ ಏರ್ಪೋರ್ಟ್ ಸಿಬ್ಬಂದಿಗೆ ಕರೆ ಮಾಡಿ ಮಾತನಾಡಿದ್ದಾರಂತೆ. ಏರ್ಪೋರ್ಟ್ ಸಿಬ್ಬಂದಿಗೆ ಕರೆ ಮಾಡಿದ್ಯಾರು? ಹಿರಿಯ ಅಧಿಕಾರಿಗಳಿಂದ ಬಂದಿದ್ಯಾ ಕಾಲ್? ರನ್ಯಾ ಬಂಧನವಾಗ್ತಾ ಇದ್ದಂತೆ ಆ ಪ್ರಭಾವಿ ಏರ್ಪೋರ್ಟ್ ಸಿಬ್ಬಂದಿಗೆ ವಾಟ್ಸ್ಆಪ್ ಕಾಲ್ ಮಾಡಿದ್ದಾರೆ. ಅದು ನಟಿ ಸಂಬಂಧಿಕರಿಂದಲೇ ಕರೆ ಬಂದಿದೆ ಎನ್ನಲಾಗಿದೆ. ಆತ ಹಿರಿಯ ಅಧಿಕಾರಿ ಎನ್ನಲಾಗಿದೆ. ಅವರ ಕರೆ ಬರ್ತಾ ಇದ್ದಂತೆ ಏರ್ಪೋರ್ಟ್ ಸಿಬ್ಬಂದಿ ಬಸವರಾಜ್ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದಾರೆ. ಕಸ್ಟಮ್ಸ್ ಅಧಿಕಾರಿಗಳು ಮೊಬೈಲ್ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸುತ್ತಿದ್ದಂತೆ ಈ ವಿಷಯ ಬೆಳಕಿಗೆ ಬಂದಿದೆ. ಏರ್ಪೋರ್ಟ್ ಸಿಬ್ಬಂದಿ ಮೊಬೈಲ್ ಪರಿಶೀಲನೆ ವೇಳೆ ಆ ವಾಟ್ಸ್ಆಪ್ ಕಾಲ್ ಬಂದಿದ್ದು ಗೊತ್ತಾಗಿದ್ದು ಇದೀಗ ನೂರಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಸದ್ಯ ತನಿಖಾ ತಂಡಗಳು ಆ ಒಂದು ವಾಟ್ಸ್ಆಪ್ ಕಾಲ್ ರಹಸ್ಯದ ಹಿಂದೆ ಬಿದ್ದಿದ್ದಾರೆ. ಆ
ಪ್ರಭಾವಿ ಸಚಿವರಿಗೆ ಶುರುವಾಯಿತು ನಡುಕ. ಚಿನ್ನದ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಡಿಆರ್ಐ ಜೋರಾಗಿದೆ. ಈ ಮಧ್ಯೆ ಇಡಿ ಮತ್ತು ಸಿಬಿಐ ಎಂಟ್ರಿ ಕೊಟ್ಟಿವೆ. ಹೀಗಾಗಿ ಪ್ರಭಾವಿ ಸಚಿವರಿಗೆ ನಡುಕ ಉಂಟಾಗಿದೆಯಂತೆ. ಆ ಕಾರಣಕ್ಕೆ ನಮ್ಮ ಬಗ್ಗೆ ಡಿಆರ್ಐಗೆ ಮಾಹಿತಿ ನೀಡಿದವರು ಯಾರು ಎಂಬ ಪತ್ತೆಗೆ ಮುಂದಾಗಿದ್ದಾರಂತೆ. ಡಿಆರ್ಐಗೆ ಖಚಿತ ಮಾಹಿತಿ ನೀಡಿದ ಆ ವ್ಯಕ್ತಿ ಯಾರು, ಅವರ ಹಿಂದೆ ರಾಜಕೀಯ ಸುಳಿ ಇದೆಯಾ ಎಂದು ಚೆಕ್ ಮಾಡಿಸುತ್ತಿದ್ದಾರಂತೆ ಆ ಪ್ರಭಾವಿ ಸಚಿವರುಗಳು. ಜೊತೆಗೆ ಇದರ ಹಿಂದೆ ಬೇರೆ ಏನಾದರೂ ಷಡ್ಯಂತ್ರ ಇದೆಯಾ ಎಂಬ ಅನುಮಾನ ಸದ್ಯ ಆ ಮಿನಿಸ್ಟರ್ಸ್ಗೆ ಇದೆಯಂತೆ. ಈ ಗೋಲ್ಡ್ ಸ್ಮಗ್ಲಿಂಗಿಗೆ ಈ ರೀತಿ ಅನ್ಯಾಯ ನಡೀತಾ ಇದೆ. ಇದಕ್ಕೆ ಸರ್ಕಾರದವರು ಇಬ್ರು ಸಚಿವರು ಕೂಡ ಬೆಂಬಲ ಇದೆ ಅಂತ ಹೇಳ್ತಾರೆ. ಹೌದು, ಇಬ್ಬರ ಬಗ್ಗೆ ನಿಮ್ಮ ಮಾಹಿತಿ ಇದೆ? ನಮ್ಗೇನು ಮಾತಾಡ್ತಾರೆ ಸಚಿವರೇ. ನೋಡ್ರಿ, ಈಗ ನಾಳೆ ನಾವು ಸದಾ ಹೇಳ್ತೀವಿ ಯಾರ್ಯಾರು ಅದಾರ ಆ ರನ್ಯಾನ್ ಜೋಡ ಯಾರ್ಯಾರ್ದು ಸಂಬಂಧ ಅದಾವು, ಆಕೆ ಏನೇನು ಸೆಕ್ಯೂರಿಟಿ ಕೊಟ್ಟಾರ ಎಲ್ಲಾನು ಮಾಹಿತಿ ತಗೊಂಡಿವಿ. ಗೋಲ್ಡ್ ಎಲ್ಲಿ ತಂದ್ರು. ಹೀಗಾಗಿ ಯಾರು ಮಾಹಿತಿ ನೀಡಿದ್ರು, ಇದರ ಹಿಂದೆ ಯಾರಿದ್ದಾರೆ ಎಂದು ತಮ್ಮದೇ ವಲಯದಿಂದ ಮಾಹಿತಿ ಕಲೆ ಹಾಕುತ್ತಿದ್ದಾರಂತೆ. ಮಾದೇಶ್ ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕೋಟ್ಯಾಂತರ ರೂಪಾಯಿ ಚಿನ್ನದ ಸ್ಮಗ್ಲಿಂಗ್ ಕೇಸ್ನಲ್ಲಿ ಡಿಆರ್ಐ ಟೀಮ್ಗೆ ಮಹತ್ವದ ಸುಳಿವು ಸಿಕ್ಕಿದೆಯಂತೆ. ಅಲ್ಲದೆ ತಮ್ಮ ಬುಡಕ್ಕೆ ಕೇಸ್ ಬರ್ತಾ ಇರುವ ಕಾರಣ ಮಿನಿಸ್ಟರ್ಸ್ ಅಲರ್ಟ್ ಆಗಿದ್ದಾರೆ. ಅದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ತೀವ್ರಗೊಂಡ ತನಿಖೆ. ಪ್ರೋಟೋಕಾಲ್ ಮಿಸ್ಯೂಸ್ಗೆ ಸಿಕ್ತು ಸಾಕ್ಷ್ಯ. ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಕ್ಕಿ ನರಳಾಡ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಪ್ರಕರಣದಲ್ಲಿ ತಿರುವು ಸಿಕ್ತಿದೆ. 3 ಸಂಸ್ಥೆಗಳ ತನಿಖೆಗೆ ಬಂಗಾರಿ ಜಾಲ ತಲ್ಲಣಗೊಂಡಿತ್ತು. ಇದೀಗ ಏರ್ಪೋರ್ಟ್ನಲ್ಲಿ ಶಿಷ್ಟಾಚಾರ ಉಲ್ಲಂಘನೆಯಾಗಿರುವುದಕ್ಕೆ ಸಾಕ್ಷ್ಯ ಸಿಕ್ಕಿದ್ಯಂತೆ. ರನ್ಯಾ ರಾಕೆಟ್ ಜಾಲದ ಹಿಂದೆ ಬಿದ್ದಿರುವ ಡಿಆರ್ಐ ಮತ್ತು ಕಸ್ಟಮ್ಸ್ ಅಧಿಕಾರಿಗಳಿಗೆ ಏರ್ಪೋರ್ಟ್ ಸಿಬ್ಬಂದಿಗೆ ಪ್ರಭಾವಿ ವ್ಯಕ್ತಿಯೊಬ್ಬರು ಕರೆ ಮಾಡಿದ್ರು ಎಂಬ ವದಂತಿಗೆ ಪುರಾವೆ ಸಿಕ್ಕಿದೆ. ರನ್ಯಾ ಚಿನ್ನ ತಂದು ತಗ್ಲಾಕಿಕೊಳ್ತಿದ್ದಂತೆ ಆ ಪ್ರಭಾವಿ ಏರ್ಪೋರ್ಟ್ ಸಿಬ್ಬಂದಿಗೆ ಕರೆ ಮಾಡಿ ಮಾತನಾಡಿದ್ದಾರಂತೆ. ಏರ್ಪೋರ್ಟ್ ಸಿಬ್ಬಂದಿಗೆ ಕರೆ ಮಾಡಿದ್ಯಾರು? ಹಿರಿಯ ಅಧಿಕಾರಿಗಳಿಂದ ಬಂದಿದ್ಯಾ ಕಾಲ್? ರನ್ಯಾ ಬಂಧನವಾಗ್ತಾ ಇದ್ದಂತೆ ಆ ಪ್ರಭಾವಿ ಏರ್ಪೋರ್ಟ್ ಸಿಬ್ಬಂದಿಗೆ ವಾಟ್ಸ್ಆಪ್ ಕಾಲ್ ಮಾಡಿದ್ದಾರೆ. ಅದು ನಟಿ ಸಂಬಂಧಿಕರಿಂದಲೇ ಕರೆ ಬಂದಿದೆ ಎನ್ನಲಾಗಿದೆ. ಆತ ಹಿರಿಯ ಅಧಿಕಾರಿ ಎನ್ನಲಾಗಿದೆ. ಅವರ ಕರೆ ಬರ್ತಾ ಇದ್ದಂತೆ ಏರ್ಪೋರ್ಟ್ ಸಿಬ್ಬಂದಿ ಬಸವರಾಜ್ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದಾರೆ. ಕಸ್ಟಮ್ಸ್ ಅಧಿಕಾರಿಗಳು ಮೊಬೈಲ್ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸುತ್ತಿದ್ದಂತೆ ಈ ವಿಷಯ ಬೆಳಕಿಗೆ ಬಂದಿದೆ. ಏರ್ಪೋರ್ಟ್ ಸಿಬ್ಬಂದಿ ಮೊಬೈಲ್ ಪರಿಶೀಲನೆ ವೇಳೆ ಆ ವಾಟ್ಸ್ಆಪ್ ಕಾಲ್ ಬಂದಿದ್ದು ಗೊತ್ತಾಗಿದ್ದು ಇದೀಗ ನೂರಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಸದ್ಯ ತನಿಖಾ ತಂಡಗಳು ಆ ಒಂದು ವಾಟ್ಸ್ಆಪ್ ಕಾಲ್ ರಹಸ್ಯದ ಹಿಂದೆ ಬಿದ್ದಿದ್ದಾರೆ. ಆ ಪ್ರಭಾವಿ ಸಚಿವರಿಗೆ ಶುರುವಾಯಿತು ನಡುಕ. ಚಿನ್ನದ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಡಿಆರ್ಐ ಜೋರಾಗಿದೆ. ಈ ಮಧ್ಯೆ ಇಡಿ ಮತ್ತು ಸಿಬಿಐ ಎಂಟ್ರಿ ಕೊಟ್ಟಿವೆ. ಹೀಗಾಗಿ ಪ್ರಭಾವಿ ಸಚಿವರಿಗೆ ನಡುಕ ಉಂಟಾಗಿದೆಯಂತೆ. ಆ ಕಾರಣಕ್ಕೆ ನಮ್ಮ ಬಗ್ಗೆ ಡಿಆರ್ಐಗೆ ಮಾಹಿತಿ ನೀಡಿದವರು ಯಾರು ಎಂಬ ಪತ್ತೆಗೆ ಮುಂದಾಗಿದ್ದಾರಂತೆ. ಡಿಆರ್ಐಗೆ ಖಚಿತ ಮಾಹಿತಿ ನೀಡಿದ ಆ ವ್ಯಕ್ತಿ ಯಾರು, ಅವರ ಹಿಂದೆ ರಾಜಕೀಯ ಸುಳಿ ಇದೆಯಾ ಎಂದು ಚೆಕ್ ಮಾಡಿಸುತ್ತಿದ್ದಾರಂತೆ ಆ ಪ್ರಭಾವಿ ಸಚಿವರುಗಳು. ಜೊತೆಗೆ ಇದರ ಹಿಂದೆ ಬೇರೆ ಏನಾದರೂ ಷಡ್ಯಂತ್ರ ಇದೆಯಾ ಎಂಬ ಅನುಮಾನ ಸದ್ಯ ಆ ಮಿನಿಸ್ಟರ್ಸ್ಗೆ ಇದೆಯಂತೆ. ಗೋಲ್ಡ್ ಸ್ಮಗ್ಲಿಂಗಿಗೆ ಈ ರೀತಿ ಅನ್ಯಾಯ ನಡೀತಾ ಇದೆ. ಇದಕ್ಕೆ ಸರ್ಕಾರದವರು ಇಬ್ರು ಸಚಿವರು ಕೂಡ ಬೆಂಬಲ ಇದೆ ಅಂತ ಹೇಳ್ತಾರೆ. ಹೌದು, ಇಬ್ಬರ ಬಗ್ಗೆ ನಿಮ್ಮ ಮಾಹಿತಿ ಇದೆ? ನಮ್ಗೇನು ಮಾತಾಡ್ತಾರೆ ಸಚಿವರೇ. ನೋಡ್ರಿ, ಈಗ ನಾಳೆ ನಾವು ಸದಾ ಹೇಳ್ತೀವಿ ಯಾರ್ಯಾರು ಅದಾರ ಆ ರನ್ಯಾನ್ ಜೋಡ ಯಾರ್ಯಾರ್ದು ಸಂಬಂಧ ಅದಾವು, ಆಕೆ ಏನೇನು ಸೆಕ್ಯೂರಿಟಿ ಕೊಟ್ಟಾರ ಎಲ್ಲಾನು ಮಾಹಿತಿ ತಗೊಂಡಿವಿ. ಗೋಲ್ಡ್ ಎಲ್ಲಿ ತಂದ್ರು. ಹೀಗಾಗಿ ಯಾರು ಮಾಹಿತಿ ನೀಡಿದ್ರು, ಇದರ ಹಿಂದೆ ಯಾರಿದ್ದಾರೆ ಎಂದು ತಮ್ಮದೇ ವಲಯದಿಂದ ಮಾಹಿತಿ ಕಲೆ ಹಾಕುತ್ತಿದ್ದಾರಂತೆ. ಮಾದೇಶ್ ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.